ಏನಣ್ಣ ನನ್ನ ಗ್ಯಾಪ್ನ ಇವತ್ತು ಬಂತ ನಿಮಗೆ? ಮೆಲ್ಲ ಕಟ್ ಮಾಡಿ ಅಣ್ಣ, ನನಗೆ ತುಂಬ ನೋವಾಗ್ತಿದೆ. ಇವತ್ತು ಚೆನ್ನಾಗಿರೋ ಪಲ್ಯ ಏನು ಮಾಡ್ತಿದ್ದೀರಾ? ಏನಣ್ಣ ಬಜ್ಜಿ ಮಾಡ್ತಿದ್ದೀರಾ? ಹೊಟ್ಟೆ ನೋವು ಬಂದದ್ದು ನಿಮಗೆ? ಈಗ ಚೆನ್ನಾಗಿ ಅಗ್ದು ತಿನ್ನಿ. ಓಕೆ ಗೈಸ್, ಈಗ ನೋಡಿದ್ರಲ್ಲ ಈ ಥರ ವೀಡಿಯೋ ಯಾವ ಥರ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಹಾಗಾಗಿ ಈ ಥರ ವೀಡಿಯೋಸ್ಗಳನ್ನ ಮಾಡಿ ಮಿಲಿಯನ್ಸಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕನ್ನಡದಲ್ಲಿ ಯಾರು ಈ ಥರ ವೀಡಿಯೋಸ್ನ ಮಾಡ್ತಾಯಿಲ್ಲ, ಓಕೆನಾ. ಸೊ ಒಬ್ಬರು ಮಾಡಿದ್ದಾರೆ ಈ ಥರ ವೀಡಿಯೋಸ್ನ. ಸೊ ಅವ್ರ ಚಾನಲ್ನು ಕೂಡ ನಾನು ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತೀನಿ. ಸೊ ನೀವು ಸ್ವಲ್ಪ ಮೋಟಿವೇಶನ್ ಆಗ್ತೀರಾ. ಆ್ಯಂಡ್ ತುಂಬ ಅಂದರೆ ತುಂಬ ಈಸಿ, 5 ಮಿನಿಟ್ಸಲ್ಲಿ ಈ ಥರ ವೀಡಿಯೋನ ನೀವು ಕ್ರಿಯೇಟ್ ಮಾಡ್ಕೋಬೋದು, ಅಷ್ಟು ಈಸಿಯಾಗಿದೆ. ಸೊ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ಇಡಿ ಆ್ಯಂಡ್ ನೋಡಿ ಯಾವ ಥರ ಕ್ರಿಯೇಟ್ ಮಾಡೋದಂತ. ಸೊ ನಿಮಗೆ ಒಂದು ಕ್ಲೂನೂ ಸಿಗುತ್ತೆ ಆ್ಯಂಡ್ ಐಡಿಯಾನೂ ಸಿಗುತ್ತೆ. ನೀವು ಇವತ್ತೇ ಚಾನಲ್ ಓಪನ್ ಮಾಡಿಬಿಟ್ಟು ನಿಮ್ಮ ಚಾನಲಲ್ಲಿ ವೀಡಿಯೋನ ಪೋಸ್ಟ್ನು ಸಮೇತ ಮಾಡ್ಬೋದು. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನೋಡಿ ಈ ಥರ ವೀಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ ನಿಮಗೆ. ಸೊ ಎಕ್ಸಾಂಪಲ್ಗೆ ನೀವು ನೋಡಿದ್ರಲ್ಲ ಇಂಟರ್ವ್ಯೂ ವೀಡಿಯೋ, ಸೇಮ್ ಅದೇ ಥರ ಇವರು ವೀಡಿಯೋಸ್ಗಳನ್ನ ಮಾಡೋದು. ಜಸ್ಟ್ 133 ವೀಡಿಯೋಸಲ್ಲಿ 1.21 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಬಟ್ ಇವರು ಕನ್ನಡದಲ್ಲಿ ಏನು ಮಾಡಲ್ಲ, ಇವರು ಹಿಂದಿಯಲ್ಲಿ ವೀಡಿಯೋಸ್ಗಳನ್ನ ಮಾಡೋದು. ನಮ್ಮ ಕನ್ನಡದಲ್ಲಿ ಈ ಥರ ವೀಡಿಯೋ ನಾನು ನೋಡೇ ಇಲ್ಲ ಅನಿಸುತ್ತೆ. ಸೊ ಯಾರೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ರೆ ಈ ಥರ ವೀಡಿಯೋ ಇವತ್ತೇ ಸ್ಟಾರ್ಟ್ ಮಾಡಿ. ಶಾರ್ಟ್ ವೀಡಿಯೋ, ಓಕೆನಾ, ಲಾಂಗ್ ವೀಡಿಯೋ ಅಲ್ಲ, ಶಾರ್ಟ್ ವೀಡಿಯೋ. ಸೊ ತುಂಬ ಈಸಿ ಅಂದರೆ ತುಂಬ ಈಸಿ. ನೀವು 5 ನಿಮಿಷದಲ್ಲಿ ಈ ಥರ ವೀಡಿಯೋ ನೀವು ಕ್ರಿಯೇಟ್ ಮಾಡಿಬಿಡ್ಬೋದು, ಅಷ್ಟು ಈಸಿ ಇದೆ. ಒಂದು ಸಲ ನಿಮಗೆ ಮಾಡೋಕ್ಕೆ ಬಂದುಬಿಟ್ರೆ ನೀವು ಒಂದು ದಿನದಲ್ಲಿ 4-5 ವೀಡಿಯೋನೇ ಮಾಡಿಬಿಟ್ಟು ಹಾಕ್ತೀರಾ ಬೇಕಿದ್ದರೆ, ಓಕೆನಾ ಗೈಸ್. ಸೊ ನಾನು ಇಲ್ಲಿ ಯಾವುದಾದ್ರೂ ಒಂದು ಶಾರ್ಟ್ಸಲ್ಲೇ ಈ ಥರ ಒಂದು ವೀಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ನಾನು ಡೌನ್ಲೋಡ್ ಮಾಡೋದು ಯಾವ ಥರ ಅಂತ ಟೆಲಿಗ್ರಾಮಲ್ಲಿ ಹೇಳ್ಕೊಡ್ತೀನಿ, ಯೂಟ್ಯೂಬ್ ವೀಡಿಯೋ ಯಾವ ಥರ ಡೌನ್ಲೋಡ್ ಮಾಡೋದಂತ. ಸೊ ಕುಕ್ಕಿಂಗ್ ಶಾರ್ಟ್ಗಳನ್ನ ಯಾವುದಾದ್ರೂ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ ಅದರಲ್ಲಿ ಒಂದು ಯಾವುದಾದ್ರೂ ಡೌನ್ಲೋಡ್ನ ಮಾಡಿಕೊಂಡು ವೀಡಿಯೋಸ್ನ ಮಾಡ್ಕೊಳ್ಳೋದು, ಓಕೆನಾ. ಸೊ ಸಿಂಪಲಿ ನಾನು ಒಂದು ಈ ವಿಡಿಯೋನೇ ಡೌನ್ಲೋಡ್ನ ಮಾಡ್ಕೊಂಬಿಟ್ಟು ತೋರಿಸ್ತೀನಿ ನಿಮಗೆ ಎಡಿಟಲ್ಲಿ ಯಾವ ಥರ ಎಡಿಟ್ ಮಾಡಬೇಕಂತ. ಸೊ ಈ ವಿಡಿಯೋನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸಿಂಪಲಿ ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಲಿಂಕ್ ಆಪ್ಷನ್ ಬರುತ್ತೆ. ಲಿಂಕ್ ಕಾಪಿ ಮಾಡಿಕೊಂಡು ನೀವು ಗೂಗಲಲ್ಲಿ ನಿಮಗೆ ಇರುತ್ತೆ ಯೂಟ್ಯೂಬ್ ವೀಡಿಯೋ ಡೌನ್ಲೋಡ್ ಅಂತ. ಸೊ ಅಲ್ಲಿ ನೀವು ಪೇಸ್ಟ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು. ಗೊತ್ತಾಗಿಲ್ಲ ಅಂದರೆ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಶೇರ್ ಮಾಡ್ತೀನಿ, ಟೆಲಿಗ್ರಾಮಲ್ಲಿ ನೀವು ಹೋಗಿ ನೋಡ್ಬೋದು. ಸೊ ನಾವು ಈಗ ಏನು ಕೈನ್ ಮಾಸ್ಟರ್ ಇದೆ ಓಪನ್ ಮಾಡ್ಕೊಳ್ಳೋಣ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿಗೆ ಬಂದುಬಿಟ್ಟು ನಿಮಗೆ ಶಾರ್ಟ್ದು ರಿಶ್ಯೂ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. 9:16 ರಿಶ್ಯೂ, ಓಕೆನಾ. ಸೊ ಶಾರ್ಟ್ ವೀಡಿಯೋ ಮಾಡ್ತಾ ಇದ್ದೀವಲ್ಲ ಹಾಗಾಗಿ. ಸೊ ನಾನು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ 9:16 ರಿಶ್ಯೂನ. ಅದು ಆದಮೇಲೆ ಈಗ ನಾವು ಏನು ಡೌನ್ಲೋಡ್ ಮಾಡಿದ್ವಿ ಯೂಟ್ಯೂಬಿಂದ ಶಾರ್ಟು ಕುಕ್ಕಿಂಗ್ದು, ಓಕೆನಾ, ಅದನ್ನು ನಾವಿಲ್ಲಿ ಆ್ಯಡ್ನ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಅಣ್ಣ ಬಂದಿದ್ದಾರಲ್ಲ, ಈ ಹಣ್ಣನ್ನು ಕಟ್ ಮಾಡಿಬಿಡೋಣ, ಓಕೆನಾ. ಸೊ ನೋಡ್ಕೊಳ್ಳಿ ಒಂದ್ಸಲ ಯಾವ ಥರ ಅಂತ. ಸೊ ಇಲ್ಲಿವರೆಗೂ ಲಾಸ್ಟ್ ಆಗಿದೆ. ಸೊ ಇಲ್ಲಿಂದ ಆ ಅಣ್ಣ ಬರ್ತಾರೆ. ಸೊ ಇಲ್ಲಿಂದ ಆ ಅಣ್ಣನ ಕಟ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇಲ್ಲಿಂದ ಟ್ರಿಮ್ ರೈಟಿಂಗ್ ಮಾಡಿ ಆ ಅಣ್ಣ ಬಂದುಬಿಟ್ಟು ಕಟ್ ಆಗಿಬಿಡ್ತಾರೆ. ಅದು ಆದಮೇಲೆ ಇಲ್ಲಿಂದ ನಮ್ಮ ವೀಡಿಯೋ ಸ್ಟಾರ್ಟ್ ಆಗ್ತಿದೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನಮಗೆ ಎಲ್ಲೆಲ್ಲಿ ಫ್ಯೂಸ್ ಮಾಡಿ ಫೋಟೋ ಫ್ರೇಮ್ ಮಾಡಬೇಕಂತ ಸಿಂಪಲ್ ಈ ಲೈನ್ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು, ಸೊ ಇಲ್ಲಿಗೆ ಆಗ್ತಿಲ್ಲ, ಇಲ್ಲಿ ನಿಮಗೆ ಒಂದು ಎಲ್ಲೆಲ್ಲಿಗೆ ನೀವು ನಿಮ್ಮ ವಾಯ್ಸ್ನ ಆ್ಯಡ್ ಮಾಡಬೇಕು ಅಲ್ಲಿ ಯಾವ್ಯಾವ ಇಂಟ್ರೆಸ್ಟಿಂಗ್ ಪಾರ್ಟ್ ನಿಮ್ಗೆ ಅನಿಸುತ್ತೆ ಅಲ್ಲಲ್ಲಿ ನೀವು ಇಲ್ಲಿ ಸ್ಪ್ಲಿಟ್ ಆ್ಯಂಡ್ ಇನ್ಸರ್ಟ್ ಫ್ರೀಸ್ ಫ್ರೇಮ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಲಾಸ್ಟಲ್ಲಿ, ಸಿಂಪಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದೊಂದು ಫೋಟೋನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವೀಡಿಯೋಗೆ ಆ್ಯಡ್ ಮಾಡಿಬಿಡುತ್ತೆ. ನೋಡಿ ಇಲ್ಲಿ ನಿಮ್ಮದು ಮಧ್ಯದಲ್ಲಿ ಫೋಟೋ ಆ್ಯಡ್ ಆಗಿದೆಯಾ ನೋಡಿ, ಇಲ್ಲಿ ಇದು ಫೋಟೋ ಫ್ರೀಸ್ ಆಗಿರೋ ಫೋಟೋ, ಓಕೆನಾ. ಸೇಮ್ ಇದೇ ಥರ ನೀವು ಮತ್ತೆ ವೀಡಿಯೋನ ಪ್ಲೇ ಮಾಡಿಬಿಟ್ಟು ಎಲ್ಲಿ ನಿಮಗೆ ಯಾವ ಪಾರ್ಟಲ್ಲಿ ಸ್ಟಾಪ್ ಮಾಡಬೇಕೋ ಆ ಪಾರ್ಟಲ್ಲಿ ಸ್ಟಾಪ್ ಮಾಡಿಸ್ಬಿಟ್ಟು, ಸೊ ಇಲ್ಲಿಗೆ ನಾನು ಈ ಪಾರ್ಟಲ್ಲಿ ನನಗೆ ಸ್ಟಾಪ್ ಬೇಕು. ಸೊ ಇಲ್ಲಿಂದ ನಾವೇನು ಮಾಡೋಣ, ಮತ್ತು ಕತ್ರಿಗೆ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ನಾನು ಹೇಳಿದ್ನಲ್ಲ ಸ್ಪ್ಲಿಟ್ ಆ್ಯಂಡ್ ಇನ್ಸರ್ಟ್ ಫ್ರೀಸ್ ಫ್ರೇಮ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಇನ್ನೊಂದು ಫೋಟೋ ನಮ್ಮದು ಕ್ರಿಯೇಟ್ ಆಗಿಬಿಡುತ್ತೆ, ಓಕೆನಾ. ಸೊ ಸಿಂಪಲ್, ತುಂಬ ಅಂದರೆ ತುಂಬ ಸಿಂಪಲ್, ನೀವು ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲೆಲ್ಲ ನಮಗೆ ಎಲ್ಲೂ ಬೇಡ.
ಸೊ ಇನ್ನು ಎಲ್ಲಿ ನಾವು ಸ್ಟಾಪ್ ಮಾಡಬೇಕು, ಇನ್ನು ಎಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಇದೆ ನಾನು ನೋಡ್ತಾ ಇದ್ದೀನಿ. ಸೇಮ್ ನೀವು ಇದೇ ಥರ ಚೆಕ್ ಮಾಡಿಕೊಂಡು ನಿಮ್ಗೆ ಎಲ್ಲೆಲ್ಲಿ ಹೇಳಬೇಕು, ಸೊ ನೀವು ಫಸ್ಟೇ ಅದರದ್ದು ಏನು ಹೇಳಬೇಕಂತ ಒಂದು ನೋಟಲ್ಲಿ ಬರೆದಿಟ್ಕೊಳ್ಳಿ, ಓಕೆನಾ. ಇಲ್ಲಾಂದರೆ ನೀವು ವೀಡಿಯೋ ಒಂದು ಸಲ ನೋಡ್ಕೊಂಡು ಹಂಗೆ ನಿಮಗೆ ಕಾಮಿಡಿ ಟೈಪಲ್ಲಿ ಮಾತಾಡೋಕ್ಕೆ ಬರುತ್ತಂದರೆ ನೀವು ಮಾತಾಡ್ಕೋಬೋದು ಈಸಿಲಿ, ಏನು ಬೇಕಿದ್ರೂ ಹೇಳ್ಕೊಬೋದು, ಓಕೆನಾ. ಸೊ ನನಗೆ ಇಲ್ಲಿ ಬೇಡ, ಇಲ್ಲಿ ಹಾಕ್ತಿಲ್ಲ. ಸೊ ಇಲ್ಲಿ ಫೇಸ್ ಆ್ಯಡ್ ಆಗೋದಕ್ಕೆ ಆಗಲ್ಲ, ಬಿಕಾಸ್ ಅದು ಈ ಟೈಪಲ್ಲಿದೆ, ಓಕೆನಾ. ಸೊ ನಾನು ಸ್ವಲ್ಪ ಸ್ಕ್ರಾಲ್ ಮಾಡಿಬಿಟ್ಟು ಮುಂದಕ್ಕೆ ಬೇರೆ ಕಡೆ ನಾನು ಸ್ಟಾಪ್ನ ಕೊಟ್ಕೋತೀನಿ. ಸೊ ಇಲ್ಲೂ ಕೂಡ ಆಗಲ್ಲ, ಇಲ್ಲೂ ಕೂಡ ಆಗಲ್ಲ ಫೇಸ್ ಆ್ಯಡ್ ಮಾಡೋದಕ್ಕೆ. ಸೊ ಸಿಂಪಲ್ ಇನ್ನೂ ಸ್ವಲ್ಪ ಮುಂದೆ ಓಡಿಸ್ಕೊಂಡು ಇಲ್ಲಿಗೆ ನಾನು ಒಂದು ಸ್ಟಾಪ್ನ ಕೊಡ್ತೀನಿ. ಇಲ್ಲಿ ಸ್ಪ್ಲಿಟ್ ಆ್ಯಂಡ್ ಇನ್ಸರ್ಟ್ ಫ್ರೀಸ್ ಫ್ರೇಮ್ ಅಂತ ಇದೆಯಲ್ಲ, ಸಿಂಪಲ್ ಈ ಲಾಸ್ಟ್ನೇ ಆಪ್ಷನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ, ಅದು ಮತ್ತೆ ಇನ್ನೊಂದು ಫೋಟೋ ಫ್ರೇಮ್ ನಿಮ್ಮದು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ನೀವು ಈ ಥರ ವೀಡಿಯೋಸ್ಗಳನ್ನ ಮಾಡ್ಬೋದು, ಯಾವುದೇ ಕಾಪಿರೈಟ್ ನಿಮಗೆ ಬರಲ್ಲ. ಏನು ಇದರಲ್ಲಿ ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡ್ತಾಯಿದ್ದೀರಾ, ಓಕೆನಾ. ಸೊ ಫೇಸು ವಾಯ್ಸ್ ಓವರ್ ಕೊಟ್ಟು ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡ್ತಿದ್ದೀರಾ, ಓಕೆನಾ ಗೈಸ್. ಸೊ ಸಿಂಪಲಿ ಇಲ್ಲಿ ಲಾಸ್ಟಲ್ಲಿ ಒಂದು ತಗೋತೀನಿ. ಸೊ ಇನ್ನೊಂದು ಲಾಸ್ಟಲ್ಲಿ ನನಗೊಂದು ಫೋಟೋ ಬೇಕು. ಸೊ ಇಲ್ಲಿ ಇದರದ್ದು ಫೋಟೋ ನಂಗೆ ಬೇಕು. ಸೊ ನಾವು ಇಲ್ಲೊಂದು ಕತ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಪ್ಷನ್ ಬರ್ತಾ ಇಲ್ಲ. ಸೊ ಆಪ್ಷನ್ ಬರ್ತಿಲ್ಲ ಅಂದರೆ ನಾವೇನು ಮಾಡಬೇಕು, ಸೊ ಸಿಂಪಲಿ ನಾವು ಸ್ಕ್ರೀನ್ಶಾಟ್ನ ಹೊಡ್ಕೊಂಡು ಆ್ಯಡ್ನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಆಪ್ಷನ್ ಬರ್ತಿಲ್ಲ ಅಂದರೆ ಹಾಗೆ ಮಾಡಬೇಕು, ಇಲ್ಲ ಅಂದರೆ ನಮಗೆ ಇದ್ರದ್ದು ಸಿಗಲ್ಲ ಫೋಟೋ ಇದ್ರದ್ದು. ಸೊ ಸಿಂಪಲಿ ಬ್ಯಾಕ್ ಬಂದುಬಿಟ್ಟು ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳೋಣ, ಓಕೆನಾ. ಬ್ಯಾಕ್ ಬಂದುಬಿಟ್ಟು ಇದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಯಾವ ಥರ ಆ್ಯಡ್ ಮಾಡೋದು ತೋರಿಸ್ತೀನಿ ಫೋಟೋನ ನಾನು ನಿಮಗೆ. ಸಿಂಪಲಿ ನಾನು ಇದ್ರದ್ದು ಇಲ್ಲಿಂದ ಸ್ಕ್ರೀನ್ಶಾಟ್ನ ತೆಕ್ಕೋತೀನಿ, ಓಕೆನಾ. ನಾನೀಗ ಇದ್ರದ್ದು ಸ್ಕ್ರೀನ್ಶಾಟ್ ತೆಕ್ಕೊಂಡಿದ್ದೀನಿ. ಸೊ ಸಿಂಪಲಿ ಈಗ ನಾವು ಬ್ಯಾಕ್ ಬಂದುಬಿಟ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದಕ್ಕೇನು ಸ್ಕ್ರೀನ್ಶಾಟ್ ಹೊಡ್ಕೊಂಡ್ವಿ ಫೋಟೋ ಅದನ್ನು ತೊಗೊಬರೋಣ. ಮತ್ತು ಬ್ಯಾಕ್ ಮಾಡಿಬಿಟ್ಟು ಇದರದ್ದು ಫೈನ್ ಆ್ಯಂಡ್ ಝೂಮ್ ಮಾಡಿಬಿಟ್ಟು ಫುಲ್ ಝೂಮ್ ಮಾಡ್ಕೊಳ್ಳೋಣ, ಓಕೆನಾ. ಸಿಂಪಲ್ ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ ಪ್ಯಾನ್ ಆ್ಯಂಡ್ ಝೂಮ್, ಒಂದು ನಿಮಿಷ ಇಲ್ಲಿದೆ, ಓಕೆ. ಕತ್ರಿ ಆಪ್ಷನ್ ಪಕ್ಕದಲ್ಲಿದೆ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಝೂಮ್ನ ಮಾಡ್ಕೊಳ್ಳಿ. ನಮಗೆ ಇದರದ್ದು ಒಂದು ಫೋಟೋ ಬೇಕು. ಸೊ ಈಗ ಪರ್ಫೆಕ್ಟಾಗಿ ನಮ್ಮ ಫೋಟೋ ಬಂದುಬಿಡ್ತು. ಸೊ ಎಲ್ಲಿಂದೆಲ್ಲ ನಿಮಗೆ ಫೋಟೋ ಬೇಕು ಸ್ಟಾಪ್ ಮಾಡಿ ಕ್ಲಿಕ್. ಬೈ ಚಾನ್ಸ್ ಅದೇನಾದರೂ ಕೈನ್ ಮಾಸ್ಟರಲ್ಲಿ ಫೋಟೋ ಕ್ಲಿಕ್ ಆಗಿಲ್ಲ ಅಂದರೆ ಈ ಥರ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಯೂಸ್ನ ಮಾಡ್ಕೋಬೋದು. ಸೊ ಇದಾಯಿತು ನಮ್ಮದು ಫೋಟೋಸ್ಗಳನ್ನ ಯಾವ ಥರ ನಾವು ಫ್ರೀಸ್ ಮಾಡೋದಂತ, ಓಕೆನಾ. ಸೊ ಅಲ್ಲಿ ಕಟ್ ಮಾಡಿಬಿಟ್ಟು ಯಾವ ಥರ ಫ್ರೀಸ್ ಮಾಡೋದಂತ ಗೊತ್ತಾಯ್ತಲ್ಲ, ತುಂಬ ಅಂದರೆ ತುಂಬ ಸಿಂಪಲ್. ಈಗ ನಾವು ಫೇಸ್ನ ಮತ್ತು ಡೈಲಾಗ್ನ ನಮ್ಮದು ಏನಿರುತ್ತೆ ಅದಕ್ಕೆ ಡೈಲಾಗ್ ಅಂದರೆ ಲೈಕ್ ನೀವು ಏನು ಬೇಕಿದ್ರೂ ಹೇಳ್ಬೋದು, ಓಕೆನಾ. ಅದನ್ನು ಯಾವ ಥರ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ಸೊ ಸಿಂಪಲಿ ನಾವೀಗ ಬ್ಯಾಕ್ನ ಬರೋಣ, ಓಕೆನಾ. ಅದಾದಮೇಲೆ ಈಗ ನಾವು ಏನು ಮಾಡಬೇಕಂದ್ರೆ ಬ್ಯಾಕ್ ಬಂದಾದಮೇಲೆ ನಮ್ಮದು ಇನ್ಸ್ಟಾಗ್ರಾಮ್ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೋಬೇಕು, ಓಕೆನಾ. ಸೊ ಸಿಂಪಲಿ ನಾನು ಇನ್ಸ್ಟಾಗ್ರಾಮಲ್ಲಿಂದ ಸರ್ಚ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ. ಸೊ ಇಲ್ಲಿಂದನೇ ನಮಗೆ ಬಂದುಬಿಟ್ಟು ಫೇಸು ಸಿಗೋದು. ಸೊ ಸಿಂಪಲಿ ಇಲ್ಲಿ ರೀಲ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಕ್ಯಾಮ್ರಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಸರ್ಚಲ್ಲಿ ಸರ್ಚ್ ಮಾಡಬೇಕು. ಏನು ಸರ್ಚ್ ಮಾಡಬೇಕು, ಫೇಸ್ ಬಿಲ್ಡರ್, ಓಕೆನಾ. ಸೊ ಫೇಸ್ ಬಿಲ್ಡರ್ ಅಂತ ಸರ್ಚ್ ಮಾಡಿ, ಓಕೆನಾ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಫೇಸ್ ಬಿಲ್ಡರ್, ಓಕೆನಾ ಗೈಸ್. ಸೊ ಒಂದು ನಿಮಗೆ ಫಿಲ್ಟರ್ ಬಂದುಬಿಟ್ಟು ಸಿಗುತ್ತೆ. ಆ ಫಿಲ್ಟರ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿಂದನೇ ರೆಕಾರ್ಡ್ ಮಾಡ್ಕೋಬೇಕು. ನೀವು ಒಂದು 5 ಸೆಕೆಂಡು 3 ಸೆಕೆಂಡ್ ಆ ಥರ ರೆಕಾರ್ಡಿಂಗ್ನ ಮಾಡ್ಕೋಬೇಕು, ಓಕೆನಾ. ಸೊ ಇಲ್ಲಿದಿಲ್ಲ ಫೇಸ್ ಬಿಲ್ಡರ್, ಸಿಂಪಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ. ಅದಾದಮೇಲೆ ಆ್ಯಡ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಗ್ರೀನ್ ಸ್ಕ್ರೀನ್ ಫೋಟೋನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ಬೈ ಚಾನ್ಸ್ ನಿಮಗೆ ಗ್ರೀನ್ ಸ್ಕ್ರೀನ್ ಫೋಟೋ ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗ್ಬಿಟ್ಟು ಗ್ರೀನ್ ಸ್ಕ್ರೀನ್ ಫೋಟೋ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ನ ಮಾಡ್ಕೋಬೋದು, ಓಕೆನಾ. ಸೊ ಸಿಂಪಲಿ ನಾನು ಗ್ರೀನ್ ಸ್ಕ್ರೀನ್ ಫೋಟೋ ಏನಿದೆ ಅದನ್ನು ಇಲ್ಲಿಂದ ಸೆಲೆಕ್ಟ್ನ ಮಾಡ್ಕೋತೀನಿ, ಓಕೆನಾ. ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಅದಾದಮೇಲೆ ನಿಮ್ಮದು ಏನು ಡೈಲಾಗ್ ಇದೆ ಇದು ಮಧ್ಯದಲ್ಲಿ ನೀವು ಪ್ರೆಸ್ ಮಾಡಿ ಇಟ್ಕೊಂಡು ಕೈಯಿಂದ ನಿಮ್ದು ಏನು ಡೈಲಾಗ್ ಇದೆ, ನೀವು ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ಸಿಂಪಲಿ ರೆಕಾರ್ಡ್ನ ಮಾಡ್ಕೊಳ್ಳಿ, ಓಕೆನಾ. ಸೊ 5 ಸೆಕೆಂಡ್ ಆದರೂ ಆಯಿತು, 3 ಸೆಕೆಂಡ್ ಆದರೂ ಆಯಿತು. ಒಂದ್ಸಲ ರೆಕಾರ್ಡ್ ಮಾಡ್ತಾಯಿದ್ದೀನಿ ನೋಡಿ ನಾನು ಈ ಥರ. ಸೊ ನಂದು ಬಂದುಬಿಟ್ಟು ರೆಕಾರ್ಡಿಂಗ್ ಅಲೋ ಮಾಡ್ತಿಲ್ಲ, ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ, ಹಾಗಾಗಿ ಇದು ಅಲೋ ಮಾಡ್ತಾಯಿಲ್ಲ, ಓಕೆನಾ. ಸೊ ಸಿಂಪಲಿ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲ
ಇದರಲ್ಲಿ ರೆಕಾರ್ಡ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಿಮಗೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಡೌನ್ಲೋಡ್ ಆಪ್ಷನ್ಸ್ ಕಾಣುತ್ತೆ ನಿಮಗೆ. ಇಲ್ಲಿ ಸೈಡಲ್ಲಿ ಇದೆಯಲ್ಲ CC ಪಕ್ಕದಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ನಿಮ್ಮ ಗ್ಯಾಲ್ರಿಗೆ ಏನಾಗುತ್ತೆ ಸೇವ್ ಆಗಿಬಿಡುತ್ತೆ. ಸೊ ನಾನಿಲ್ಲಿ ರೆಕಾರ್ಡಿಂಗ್ದು ತೋರ್ಸೋಕೆ ಆಗ್ತಿಲ್ಲ, ನಂದು ಏನು ಸ್ಕ್ರೀನ್ ರೆಕಾರ್ಡಿಂಗ್ ಇದೆ ಅದು ಹಿಂಗೆ ಅಲೋ ಮಾಡ್ತಿಲ್ಲ, ಸ್ಟಾಪ್ ಮಾಡ್ತಾ ಇದೆ. ಓಕೆನಾ. ಸೊ ನಾನು ಎಲ್ಲನೂ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಎಕ್ಸಾಂಪಲ್ಗೆ ನಿಮಗೆ ತೋರಿಸಿದ್ದು. ಅದಾದಮೇಲೆ ನಾವು ಬರೋಣ ಕೈನ್ ಮಾಸ್ಟರ್ಗೆ. ಸೊ ನಾವು ಏನೆಲ್ಲ ರೆಕಾರ್ಡಿಂಗ್ ಮಾಡಿಟ್ಟಿದ್ವಿ ಇನ್ಸ್ಟಾಗ್ರಾಮಲ್ಲಿ, ಸೊ ಅದು ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗೋಣ. ಓಕೆನಾ. ಫಸ್ಟ್ನೇ ಪಾರ್ಟ್ದು ನಾವು ಯಾವುದು ರೆಕಾರ್ಡ್ ಮಾಡಿದ್ವಿ ಅದನ್ನು ನಾನು ಆ್ಯಡ್ನ ಮಾಡ್ಕೋತೀನಿ. ಓಕೆನಾ. ಸೊ ಇದೆ ಅಲ್ಲ, ಸೊ ಇದು ಬೇರೆದು ಲಾಸ್ಟ್ನೇದು. ಸೊ ಡಿಲೀಟ್ ಮಾಡಿಬಿಡೋಣ ಇದು. ಸೊ ಮತ್ತೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿಗೆ ನಿಮ್ಮದು ಫೋಟೋ ಎಲ್ಲಿಂದ ಇದೆ ಅಲ್ಲಿಗೆ ಮೀಡಿಯಾಗೆ ಹೋಗ್ಬಿಟ್ಟು ಓಕೆ ಇಲ್ಲಿಂದ ಲಾಸ್ಟ್ನೇ 3 ಸೆಕೆಂಡ್ ಇದೆಯಲ್ಲ ವಿಡಿಯೋ ನಮ್ಮದು, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಓಕೆನಾ. ಅದು ಆ್ಯಡ್ ಮಾಡ್ಕೊಂಡಾದಮೇಲೆ ಸಿಂಪಲ್ ಇಲ್ಲಿ ಅಡ್ಜಸ್ಟ್ನ ಮಾಡಿಕೊಂಡು ಓಕೆ ನಂದು ಇದು ಆ್ಯಡ್ ಆಗಿದೆ. ಸೊ ಅದಾದಮೇಲೆ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಕ್ರೋಮಾ ಕೀ ಆಪ್ಷನ್ ಒಂದು ಸಿಗುತ್ತೆ. ಓಕೆನಾ. ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ಕ್ರೋಮಾ ಕೀ ಆಪ್ಷನ್ ಇದೆಯಲ್ಲ, ಸಿಂಪಲಿ ಕ್ರೋಮಾ ಕೀ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಆಗ ನಿಮ್ಮ ಗ್ರೀನ್ ಸ್ಕ್ರೀನ್ ಏನಿದೆ ಅದು ರಿಮೂವ್ ಆಗಿಬಿಡುತ್ತೆ. ಆಗ ನಿಮ್ಮ ಫೇಸ್ ನೀವು ಎಲ್ಲಿ ಬೇಕಿದ್ರೂ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಸೊ ನಾನು ಸಿಂಪಲಾಗಿ ಇಲ್ಲಿ ಅಡ್ಜಸ್ಟ್ನ ಮಾಡಿದ್ದೀನಿ. ಓಕೆ, ಒಂದು ಸಲ ಕೇಳಿ. ನನಗೆ ಆ್ಯಪ್ನ ಇವತ್ತು ಬಂತ ನಿಮಗೆ? ಸೊ ಗೊತ್ತಾಯ್ತಲ್ಲ ಯಾವ ಥರ ಅಂತ. ಸೊ ಮತ್ತೆ ನಾನು ಇನ್ನೊಂದು ಫೋಟೋ ನಮ್ಮದು ಏನಿದೆ ಎಕ್ಸ್ಟ್ರಾ ಪಾರ್ಟ್ ಏನಾದರೂ ಇದ್ದರೆ, ಅದು ಎಕ್ಸ್ಟ್ರಾ ಫೋಟೋ ಪಾರ್ಟ್ ಇದ್ದರೆ ಅದನ್ನು ಡಿಲೀಟ್ ಮಾಡ್ಕೊಳ್ಳೋಣ ಟ್ರಿಮ್ ರೈಟಿಂಗ್ ಮಾಡಿ. ಸೊ ಇಲ್ಲಿಗೂ ನಾನು ಫೋಟೋ ಆ್ಯಡ್ ಮಾಡಬೇಕು. ಫೋಟೋ ಅಲ್ಲ, ಫೇಸು. ಸಿಂಪಲಿ ಮೀಡಿಯಾ ಮೇಲೆ ಹೋಗೋಣ. ಅದಾದಮೇಲೆ ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮ್ಮದು 2ನೇ ರೆಕಾರ್ಡಿಂಗ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತೀನಿ. ಅದಾದಮೇಲೆ ಮತ್ತು ಅಡ್ಜಸ್ಟ್ ಸ್ವಲ್ಪ ಮಾಡಿಕೊಂಡು ಕ್ರೋಮಾ ಕೀ ಏನಿದೆ ಅದನ್ನು ಎನೇಬಲ್ನ ಮಾಡ್ಕೋತೀನಿ. ಓಕೆನಾ. ಸೊ ಎನೇಬಲ್ ಮಾಡಿಕೊಂಡ್ರೆ ನಿಮ್ಮ ಫೇಸ್ ನೀವು ಎಲ್ಲಿ ಬೇಕಿದ್ದರೂ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಸೊ ಸೈಡಿಗೆ ನಾನು ಸ್ವಲ್ಪ ಸೈಡಿಗೆ ಅಡ್ಜಸ್ಟ್ ಮಾಡ್ಕೋತೀನಿ. ಓಕೆ, ಅಡ್ಜಸ್ಟ್ನ ಮಾಡ್ಕೊಂಡಿದ್ದೀನಿ. ಕೇಳಿ ಒಂದು ಸಲ. ಮೆಲ್ಲ ಕಟ್ ಮಾಡಿ ಅಣ್ಣ, ನನಗೆ ತುಂಬ ನೋವಾಗ್ತಿದೆ. ಕೇಳಿದ್ರಲ್ಲ. ಸೊ ನಮ್ಮದು 2ನೇದು ಡೈಲಾಗ್ ಏನಿತ್ತು ಅದನ್ನು ನಾವು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಫೋಟೋ ಪಾರ್ಟ್ ಏನಿದೆ ಅದನ್ನು ಟ್ರಿಮ್ ರೈಟಿಂಗ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಅದಾದಮೇಲೆ ನಮ್ಮದು ಇಲ್ಲಿ ಸ್ವಲ್ಪ ಲಾಂಗ್ ಗ್ಯಾಪ್ ತೊಗೊಳುತ್ತೆ. ಸೊ ಬೇರೆ ವೀಡಿಯೋದಲ್ಲಿ ನೀವು ಇಷ್ಟು ಲಾಂಗ್ ಗ್ಯಾಪ್ ಕೊಡಬೇಡಿ, ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಕೊಡಬೇಡಿ, ಜಾಸ್ತಿ ಗ್ಯಾಪ್ ಕೊಡಬೇಡಿ, ಸ್ವಲ್ಪ ಶಾರ್ಟ್ ಗ್ಯಾಪ್ ಕೊಡಿ ಅಷ್ಟೇ. ಸೊ ಇಲ್ಲಿ ಮತ್ತೆ ನಮ್ಮದು ಫ್ರೀಸ್ ಆಗಿದೆ, ಇಲ್ಲಿ ಫೋಟೋ ಇದೆ. ಸೊ ಇಲ್ಲಿಗೆ ನಮ್ಮದು 4ನೇದು ಯಾವುದು ವಿಡಿಯೋ ಆ್ಯಡ್ನ ಮಾಡ್ಕೋಬೇಕು. ಓಕೆನಾ. ಸೊ ಆ್ಯಡ್ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಗ್ರೀನ್ ಸ್ಕ್ರೀನ್ ಏನಿದೆ ಅದನ್ನು ನಾವು ರಿಮೂವ್ನ ಮಾಡ್ಕೊಳ್ಳೋಣ. ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಿಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಸಿಂಪಲಿ ನಾನು ಕ್ರೋಮಾ ಕೀ ಏನಿದೆ ಅದನ್ನು ಎನೇಬಲ್ ಮಾಡ್ಕೋತೀನಿ. ಓಕೆನಾ. ಎನೇಬಲ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಇಲ್ಲಿ ಚೆನ್ನಾಗಿ ಫಿಕ್ಸ್ ಮಾಡ್ಕೊತೀನಿ, ಅಡ್ಜಸ್ಟ್ ಮಾಡ್ಕೊತೀನಿ. ಸಲ ಕೇಳಿ ನೀವು. ಇವತ್ತು ಚೆನ್ನಾಗಿರೋ ಪಲ್ಯ ಏನು ಮಾಡ್ತಿದ್ದೀರಾ? ಕೇಳಿದ್ರಲ್ಲ ಗೈಸ್. ಸೊ ಇದಾಯಿತು ನಮ್ಮದು 3ನೇದು. ಸೊ 4ನೇ ಪಾರ್ಟ್ ನಾವು ಇಲ್ಲಿಗೆ ಆ್ಯಡ್ ಮಾಡೋಣ. 4ನೇ ವಿಡಿಯೋ ಏನು ನಾವು ಇನ್ಸ್ಟಾಗ್ರಾಮಿಂದ ಶೂಟ್ ಮಾಡಿದ್ವಿ. ಓಕೆನಾ. ಸೆಕೆಂಡಲ್ಲೇ ಶೂಟ್ ಮಾಡಬೇಕು ನೀವು ಅಷ್ಟೇ, ಜಾಸ್ತಿ. ಓಕೆನಾ. ಸೊ 4ನೇ ಪಾರ್ಟ್ ನಾನು ಆ್ಯಡ್ನ ಮಾಡ್ಕೊತೀನಿ. ಇದ್ರದ್ದು ಗ್ರೀನ್ ಸ್ಕ್ರೀನ್ ಏನಿದೆ ಅದನ್ನು ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಮೂವ್ನ ಮಾಡ್ಕೋತೀನಿ. ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಇಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳೋದು ಅಷ್ಟೇ, ಎಷ್ಟು ಬೇಕಷ್ಟು ಅಡ್ಜಸ್ಟ್ನ ಮಾಡ್ಕೊಳ್ಳೋಣ. ಓಕೆನಾ. ಅದಾದಮೇಲೆ ಇಲ್ಲಿ ನೋಡಿ ನಮ್ಮದು ವೀಡಿಯೋ ಬಂದುಬಿಟ್ಟು ಲೆಂತಿ ಆಗಿದೆ, ಫೋಟೋ ಬಂದುಬಿಟ್ಟು ಚಿಕ್ಕದಾಗಿದೆ. ಸೊ ಸಿಂಪಲಿ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಗ್ರೀನ್ ಸ್ಕ್ರೀನ್ ಎಷ್ಟು ದೊಡ್ಡದಿದೆ ಅಲ್ಲಿವರೆಗೂ ಎಳ್ಕೊಳ್ಬೇಕು ಅಷ್ಟೇ. ಓಕೆನಾ. ಸೊ ಗ್ರೀನ್ ಸ್ಕ್ರೀನ್ವರೆಗೂ ಎಳ್ಕೊಳ್ಳಿ, ಫೋಟೋ ದೊಡ್ಡದಾಗ್ಬಿಡುತ್ತೆ. ಒಂದು ಸಲ ಕೇಳಿ ನೀವು. ಏನಣ್ಣ ಬಜ್ಜಿ ಮಾಡ್ತಿದ್ದೀರಾ? ಹೊಟ್ಟೆ ನೋವು ಬಂದದ್ದು ನಿಮಗೆ? ಓಕೆ, ಇದಾಯಿತು ನಮ್ಮದು 4ನೇದು. ಸೊ 5ನೇದು ವಿಡಿಯೋ ಏನಿದೆ ಆ್ಯಡ್ ಮಾಡಬೇಕು. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಫೋಟೋ ಇದೆಯಲ್ಲ, ಸ್ಕ್ರೀನ್ಶಾಟ್ ಹೊಡೆದು ಆ್ಯಡ್ ಮಾಡಿದ್ವಲ್ಲ, ಇಲ್ಲಿಗೆ ನಾವೇನು ಮಾಡೋಣ, ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತು ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಸ್ಟ್ನೇ ವಿಡಿಯೋ ಏನಿದೆ ಸ್ಕ್ರೀನ್ ರೆಕಾರ್ಡಿಂಗು ಅದನ್ನು ನಾನು ಆ್ಯಡ್ನ ಮಾಡ್ಕೊಳ್ತೀನಿ. ಓಕೆನಾ. ಸೊ ಕ್ರೋಮಾ ಕೀ ಎನೇಬಲ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದನ್ನು ಅಡ್ಜಸ್ಟ್ನ ಮಾಡ್ಕೊಳ್ಳೋಣ. ಓಕೆನಾ. ಇದು ಏನು ಫೋಟೋ ಇದೆ, ಸಾರಿ ಇದು ಫೇಸು, ಅಡ್ಜಸ್ಟ್ನ ಮಾಡ್ಕೊಳ್ಳೋಣ. ಇದು ಫೋಟೋ ಏನಿದೆ ಗ್ರೀನ್ ಸ್ಕ್ರೀನ್ವರೆಗೂ ಎಳ್ಕೊಳ್ಳಿ, ಯಾಕಂದರೆ ಫುಲ್ವರೆಗೂ ನಮಗೆ ಬೇಕು ಹಾಗಾಗಿ. ಓಕೆನಾ. ಸೊ ಒಂದು ಸಲ ಕೇಳಿ. ಚೆನ್ನಾಗಿ ಅಗ್ದು ತಿನ್ನಿ. ಓಕೆನಾ ಗೈಸ್. ಸೊ ಆಯಿತು. ಸೊ ನೋಡಿ ಜಸ್ಟ್ ಸಿಂಪಲ್ ಅಂತ ಒಂದು ಸಲ ಕೇಳ್ಕೊಳ್ಳಿ ಲಾಸ್ಟ್ ಫೈನಲ್ ಆಗಿ. ಏನಣ್ಣ ನನಗೆ ಆ್ಯಪ್ನ ಇವತ್ತು ಬಂತ ನಿಮಗೆ?
ಮೆಲ್ಲ ಕಟ್ ಮಾಡಿ ಅಣ್ಣ, ನನಗೆ ತುಂಬ ನೋವಾಗ್ತಿದೆ. ಇವತ್ತು ಚೆನ್ನಾಗಿರೋ ಪಲ್ಯ ಏನು ಮಾಡ್ತಿದ್ದೀರಾ? ಏನಣ್ಣ ಬಜ್ಜಿ ಮಾಡ್ತಿದ್ದೀರಾ? ಹೊಟ್ಟೆ ನೋವು ಬಂದದ್ದು ನಿಮಗೆ? ಇದು ಚೆನ್ನಾಗಿ ಅಗ್ದು ತಿನ್ನಿ. ಓಕೆ ಗೈಸ್, ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಅಂತ. ಸೊ ಈ ಥರ ವೀಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು ತುಂಬ ಈಸಿಯಾಗಿ. ಅದಾದಮೇಲೆ ಸೇವ್ ಮಾಡ್ಕೊಳ್ಳಿ. ಅಂತೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ಕೇಳಿ, ಟೆಲಿಗ್ರಾಮಲ್ಲೂ ಕೇಳಿ, ಏನು ಪ್ರಾಬ್ಲಮ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಯಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.